ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ್. ನಾ ಇಲ್ಲಿ ಏನು ಮಾಡಾಕತ್ತೀನಿ ಅಂತಂದರೆ, ಇದು ಸಿಗಡಿ ಮೀನ ಅಂತ ಅಂತಾರೆ. ನಾವು ಜಿಂಗೆ ಮೀನ ಅಂತೀವಿ ಇದಕ್ಕೆ, ಜಿಂಗಾ. ಇದನ್ನು ಇವತ್ತು ಹ್ಯಾಂಗೆ ಮಾಡ್ಬೇಕಂತ ಸಿಂಪಲ್ಲಾಗಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಈ ಥರ ಇರ್ತೈತ್ರಿ. ನೀವು ನೋಡಿರೋ ಇಲ್ಲ ನನಗೆ ಗೊತ್ತಿಲ್ಲ. ಇದು ನಾ ಹತ್ರ ತಿನ್ನಲ್ರಿ, ನಮ್ಮ ಮನೆಯವ್ರು ತಿಂತಾರೆ. ಈಗ ಬನ್ನಿರಿ ನೋಡೋಣ ಹೆಂಗೆ ಮಾಡ್ಬೇಕಂತೇಳಿ. ನಾನು ಬುಟ್ಟಿ ಇಟ್ಟೇನೆ ರೀ. ಈಗ ಸ್ವಲ್ಪ ಜಿಂಗಿ ಮೀನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ, ಸ್ವಲ್ಪ ಸ್ವಚ್ಛ ಮಾಡಿ ಇಟ್ಕೊಂಡಿನ್ರಿ. ನಾನು ಇದು ಸ್ವಲ್ಪ ಇದಕ್ಕೆ ಬಿಸಿ ಮಾಡ್ಕೊಂಡ್ರಿ. ನಾ ಇಷ್ಟೇ ಮಾಡಾಕತ್ತೀನಿ ರೀ, ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮ ಮಕ್ಕಳು ತಿನ್ನಲ್ರಿ, ನಾನು ತಿನ್ನಲ್ರಿ, ನಮ್ಮ ಮನೆಯವ್ರು ಅಷ್ಟೇ ತಿಂತಾರೆ, ಮತ್ತು ನಮ್ಮ ಮಮ್ಮಿ ತಿಂತಾರೆ. ಅದಕ್ಕೆ ಹಂಗಂಥೇಳಿ ನಾನು ಸ್ವಲ್ಪ ಮಾಡಾಕತ್ತೀನಿ ರೀ. ಇದ್ರ ವಾಸನೆ ಅವ್ರು ಕಂಡ್ರೆ ಆಗಲ್ರಿ ನಮ್ಮ ಮಕ್ಕಳಿಗೆ. ಅವರಿಲ್ಲ ಮಧ್ಯಾಹ್ನದಾಗ ಇರಲ್ಲ ಅಂಥೇಳಿ ಮಾಡಾಕತ್ತೀನಿ ರೀ. ನೋಡಿರಿ, ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬಿಸಿ ಮಾಡ್ಕೊಂಡ್ರೆ ಚಲೋ ಆಗ್ತೈತ್ರಿ. ಭಾಳ ಸಿಂಪಲ್ ಆಗಿದೆ. ತಿನ್ನಾಕಂದ್ರೆ ಭಾಳ ಟೇಸ್ಟ್ ಇರ್ತೈತಂತ್ರಿ ಇದು. ನಾ ಹತ್ರ ತಿಂದಿಲ್ರಿ, ನಮ್ಮ ಮನೆಯವ್ರು ತಿಂತಾರೆ ಇದು. ಅದಕ್ಕೆ ಈ ರೆಸಿಪಿ ನಿಮಗೆ ಯಾರು ತಿನ್ನೋರಿಗೆ ರೆಸಿಪಿ ನೋಡಿ ಮಾಡ್ತಾರೆ ಅಂತೇಳಿ ಮಾಡಕತ್ತೀನಿ ನಾನು. ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಈ ಥರ ಬಿಸಿ ಮಾಡ್ಕೋಬೇಕ್ರಿ. ಇದು ಬೇರೆ ಬೇರೆ ವಿಧಾನದಲ್ಲಿನೂ ಮಾಡ್ತಾರೆ. ನಾ ಫಸ್ಟ್ ನಿಮ್ಗೆ ಈ ವಿಧಾನದಲ್ಲಿ ಭಾಳ ಸಿಂಪಲ್ಲಾಗಿ ಈ ವಿಧಾನದಲ್ಲಿ ನಿಮಗೆ ಮಾಡಿ ತೋರ್ಸಾಕತ್ತೀನಿ ರೀ. ಮತ್ತು ನೆಕ್ಸ್ಟ್ ಟೈಮ್ ಮತ್ತು ಬೇರೆದು ವಿಧಾನದಲ್ಲಿ ಮಾಡಿ ತೋರಿಸ್ತೀನಿ ರೀ. ಈಗ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚಲೋ ಅನಿಸ್ತೈತ್ರಿ. ಚಪಾತಿ ರೊಟ್ಟಿ ಜೊತೆ ಅಂದ್ರೆ ಭಾಳ ಸೂಪರ್ ಇರ್ತೈತ್ರಿ. ಅದು ರೊಟ್ಟಿ ಮಾಡಿಲ್ಲ ನಾನು, ಚಪಾತಿ ಮಾಡಬೇಕು. ನಾ ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಉಳ್ಳಾಗಡ್ಡಿ ಹಾಕೊಂಡ್ರಿ ಒಬ್ಬೊಬ್ರು ತಿಂತಾರೆ, ಒಬ್ಬೊಬ್ರು ತಿನ್ನಲ್ರಿ ಅಂಥೇಳಿ ನಾನು ತಿನ್ನಲ್ರಿ. ಇದು ನಮ್ಮ ಅಣ್ಣನವರು, ನಮ್ಮ ಅತ್ತಿ, ನಮ್ಮ ಮಮ್ಮಿ ಎಲ್ಲ ತಿಂತಾರೆ. ನಮ್ಮ ಅಕ್ಕನೂ ತಿನ್ನಲ್ರಿ ಇದು. ಅದು ವಾಸನೆ ನೋಡಿದ್ರೆ ನಮ್ಮ ಅಕ್ಕ ಅಷ್ಟು ದೂರ ಹೋಗ್ತಾಳ್ರಿ. ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟಿದ್ರೊಳಗೆ. ಸ್ವಲ್ಪ ಅರಿಶಿಣ ಹಾಕೊಂಡ್ರಿ. ಸ್ವಲ್ಪ ಅರಿಶಿಣ ರೀ, ಜಾಸ್ತಿ ಮಸಾಲೆ ಹಾಕ್ಬೇಡ್ರಿ. ಇದ್ರಾಗ ಟೇಸ್ಟ್ ಚಲೋ ಆಗಲ್ರಿ. ಬರೀ ಅಷ್ಟೇ ಸಿಂಪಲ್ ಎಲ್ಲ ಇಷ್ಟೇ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ. ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತಿನ್ಬೋದ್ರಿ. ನಾನಂತೂ ತಿನ್ನಲ್ರಿ. ಇಷ್ಟು ಖಾರ ಹಾಕ್ತೀನಿ ರೀ. ಇದು ನೀವು ಎಷ್ಟು ಖಾರ ತಿಂತೀರಿ ಅಷ್ಟು ಖಾರ ಹಾಕ್ಬೋದ್ರಿ. ಈಗ ಅಷ್ಟೇ ರೀ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ, ಯಾವುದೇ ಅಡುಗೆ ಸ್ವಲ್ಪ ಕೊತ್ತಂಬರಿ ಇದ್ರೇ ಚಲೋ ಆಗ್ತೈತ್ರಿ. ಸ್ವಲ್ಪ ಒಂದು ಟಮಾಟಿ ರೀ, ಒಂದೇ ಒಂದು ಟಮಾಟಿ ಇಟ್ಕೊಂಡೇನ್ರಿ. ಈಗ ಏನ ಸ್ವಲ್ಪ ಇದು ಫ್ರೈ ಆಗಲ್ರಿ. ಇದು ಫ್ರೈ ಆದ್ಮೇಲೆ ಇದು ಹಾಕೊಂಡ್ರಿ. ಮನ್ಯಾಗ ಮಕ್ಕಳಿದ್ರೆ ಚಂದ ನೋಡ್ರಿ ಫ್ರೆಂಡ್ಸ್. ಇದಕ್ಕಂದ್ರೆ ಮನೆ ಒಂಥರ ಬಣ್ಣ ಅನಿಸ್ತೈತಿ ನೋಡ್ರಿ. ಮಕ್ಕಳಿದ್ರೆ ಚಂದ ರೀ ಮನೆ ರೀ. ಅವ್ರು ಮುಂಜಾನೆ 10ಕ್ಕೆ ಹೋಗ್ತಾರೆ, ಸಾಯಂಕಾಲ 5 ಗಂಟೆ ಬರ್ತಾರೆ ಅನ್ಕತ ನಾವು ಬಸ್ಸಿನ ಇರೋದು ನೋಡ್ರಿ. ಜಾಸ್ತಿ ಆಗ್ತೈತ್ರಿ. ಇನ್ನೂ ಹೆಚ್ಚು ನೋಡಲ್ರಿ ನಾ. ಈಗ ಇದು ಐತಲ್ರಿ, ಇದ್ರೊಳಗೆ ಹಾಕ್ಬಿಡ್ರಿ ಜಿಂಗಿ ಮೀನ.
ಹಾಕಿ ಈ ಥರ ತಿರುಗಿಸ್ಕೊಬೇಕು. ನೋಡಿರಿ ಹಂಗೈತೈತೆ ಮಸ್ತಾಗಿ ಆಗೈತ್ರಿಪ್ಪ. ನಾಳೆ ತಿನ್ನೋರಿಗಂತ್ರ ಸೂಪರ್ ಇದು. ತಿಂತಾರೆ ನಾನು ಮೀನಾ, ಅದನ್ನು ಮೀನಾ ಮೊದಲು ತಿಂತಿದ್ದಿಲ್ಲ, ಈಗ ಮೀನಾ ತಿನ್ನಾಗತ್ತೀನಿ ನಾನು. ಅವ್ರು ಅನ್ನಿಸ್ತೈತಿ ತಿನ್ನಾಕ. ನನಗೆ ಅನ್ನ ಸಾರ ಚಪಾತಿ ಇದು ಸಾಕು ನೋಡ್ರಿ, ಮತ್ತು ನನಗೆ ಏನೂ ಬೇಡ ನೋಡ್ರಿ. ಇಷ್ಟು ನೋಡ್ರಿ, ಈಗೇನು ಹೆಚ್ಚು ಏನೂ ಮಾಡೋದಿಲ್ಲ, ಏನೂ ಇಲ್ಲ. ಆಯ್ತು ನೋಡ್ರಿ, ಒಂದು 5 ನಿಮಿಷನೂ ಹತ್ತದ ಇದು ಮಾಡೋಕೆ. ಇದು ಪಲ್ಯ ರೆಡಿ ಆಗ್ತೈತಿ ರೀ. ಇದ್ರ ಜೊತೆ ಬಿಸಿ ಬಿಸಿ ರೊಟ್ಟಿ ಇದ್ರೆ ಮಾತ್ರ ಸೂಪರ್ ಆಗಿರ್ತೈತಿ ರೀ. ನಾನು ಚಪಾತಿ ಮಾಡ್ತೀನಿ ರೀ. ಈಗ ಅನ್ನ ಅದು ಮಾಡೀನಿ ರೀ ಮುಂಜಾನೆನೆ. ಈಗ ಇದು ಏನ್ರಿ ಒಳಗೆ ಐತಲ್ಲ, ಈಗ ನೋಡಿರಿ ಫ್ರೆಂಡ್ಸ, ಇದು ಜಿಂಗೆ ಮೀನಾ ಪಲ್ಯ ರೆಡಿ ಆಗಿತ್ತು ರೀ. ಇಲ್ಲಿ ಚಪಾತಿ ಮಾಡೀನಿ ರೀ, ಒಂದು 4-5. ಮುಂಜಾನೆ ಮಾಡಿದ ಪಲಾವ್ ಐತ್ರಿ. ಈಗ ನೋಡಿರಿ ಯಾವ ಥರ ಬಂದಿದೆ ಅಂಥೇಳಿ ಜಿಂಗೆ ಪಲ್ಯ.